ಈ ಬಗ್ಗೆ ಮಾತನಾಡೋದಕ್ಕೆ ಈಗ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚಲವಾದಿ ನಾರಾಯಣಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ ನಾಲ್ವರು ಈ ಮೂಡಾ ಹಗರಣದಲ್ಲಿ ಅವರಿಗೆ ಈಗ ಸಾಕ್ಷ್ಯಾಧಾರದ ಕೊರತೆಯಿಂದ ಕ್ಲೀನ್ ಚಿಟ್ ಕೊಡಲಾಗಿದೆ. ಏನ್ ಹೇಳ್ತೀರಿ ಸರ್? ದಿಸ್ ಈಸ್ ಎಕ್ಸ್ಪೆಕ್ಟೆಡ್. ಓಕೆ, ಬಿಗಿನಿಂಗ್ ಅಲ್ಲೇ ನಾವು ಹೇಳಿದ್ದೇವೆ ಇದು ಸಿಬಿಐಗೆ ಕೊಡಲಾರದೆ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನ ಪ್ರಥಮದಿಂದಲೇ ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇತ್ತು. ಅಲ್ಲ, ಸಿಬಿಐ ಲೋಕಾಯುಕ್ತವು ಕೂಡ ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಈಗಾಗಲೇ ಕೋರ್ಟ್ ಕೂಡ ಹೇಳ್ಬಿಟ್ಟಿದೆ. ಅದನ್ನ ನಾನು ಒಪ್ತೇನೆ, ಸ್ವತಂತ್ರ ಸಂಸ್ಥೆ. ಆದ್ರೆ ಅದರ ಅಲ್ಲಿ ಕೆಲಸ ಮಾಡತಕ್ಕಂತ ಪ್ರತಿಯೊಬ್ಬರು ಕೂಡ ಸರ್ಕಾರದ ಅಧೀನದಲ್ಲಿರ್ತಕ್ಕಂತ ಆಫೀಸರ್ಗಳೇ. ಮುಖ್ಯಮಂತ್ರಿಯವರ ಕೈ ಕೆಳಗೆ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಒಬ್ಬ ಅವರ ಬಾಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಿ ಸತ್ಯನ ಹೊರಗಡೆ ತರಲಿಕ್ಕೆ ಸಾಧ್ಯ ಇದೆಯಾ ಅಂತ ಯಾರಾದ್ರೂ ಊಹಿಸಿ ಹೇಳಿ ನೋಡೋಣ. ಆ ಕಾರಣದಿಂದಲೇ ನಾವು ಮೊದಲೇ ಹೇಳಿದ್ದೇವೆ, ಇದು ಮುಚ್ಚಿ ಹಾಕುವ ತಂತ್ರಗಾರಿಕೆ. ಮುಖ್ಯಮಂತ್ರಿಗಳೇ ಅವರು ನನ್ನ ಏನೂ ಇಲ್ಲ ಇದರಲ್ಲಿ ಅನ್ನೋದಾದ್ರೆ ನೇರವಾಗಿ ಅವರೇ ಒಪ್ಕೊಳ್ಳಿ, ನಾನೇ ಸಿಬಿಐಗೆ ವಹಿಸ್ತೇನೆ ಅಂತ ಹೇಳ್ಬೇಕಾಗಿತ್ತು. ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಡು ವಾದ ಮಾಡಿ ದೊಡ್ಡ ದೊಡ್ಡ ಈ ದೇಶದ ಅತಿ ಎತ್ತರದ ಅಡ್ವೊಕೇಟ್ಗಳನ್ನ ಕರೆಸಿ ವಾದ ಮಂಡಿಸಿ ಎಲ್ಲಾ ಮಾಡ್ತಾರೆ ಅಂತಂದ್ರೆ ಅರ್ಥ ಏನು? ಹೇಗಾದ್ರೂ ಅದರಿಂದ ಹೊರಗೆ ಬರಬೇಕು ಅನ್ನೋದೇ ಉದ್ದೇಶ. ಆಯ್ತು, 14 ಸೈಟ್ ತಗೊಂಡಿದ್ದು ವಾಪಸ್ ಕೊಟ್ಟವ್ರು ಯಾರು? ಏನೂ ಸಂಬಂಧವೇ ಇಲ್ಲ ಅನ್ನೋದಾದ್ರೆ ನೀವು ಸೈಟ್ಗಳನ್ನು ವಾಪಸ್ ಯಾಕೆ ಕೊಟ್ರಿ? ಆ ಜಮೀನಿಗೂ ನಿಮಗೂ ಯಾವ ತರ ಸಂಬಂಧ ಇತ್ತು? ಪಿತ್ರಾರ್ಜಿತವಲ್ಲ. ಮೂಡ ಆ ಜಮೀನನ್ನ ಮೊದಲೇ ತಗೊಂಡಾಗಿತ್ತು. ಆದ್ಮೇಲೆ ನೀವು ಅದನ್ನ ಕೈ ಬಿಡಲಾಗಿದೆ ಅಂತ ನಿಮ್ಮ ಸರ್ಕಾರ ಇರುವಾಗಲೇ ಮಾಡಿಸಿ ನೀವು ಅದನ್ನ ಮತ್ತೆ ಖರೀದಿ ಮಾಡಿ ನೀವ್ ಏನೆಲ್ಲ ಮಾಡಿದ್ದೀರಿ ಅನ್ನೋದು ಹಿಸ್ಟ್ರಿ ಇದೆ. ಅಲ್ಲ, ಹಿಸ್ಟ್ರಿ ಇದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಸುಮ್ನೆ ಆರೋಪ ಮಾಡಿದ್ದಲ್ಲ, ಸಾಕ್ಷ್ಯಾಧಾರಗಳನ್ನ ಕೊಟ್ರು, ದಾಖಲೆಗಳ ಮೇಲೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರು. ಆದ್ರೂ ಕೂಡ ಈಗ ಲೋಕಾಯುಕ್ತದವರು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪ ಸಾಬೀತಾಗಿಲ್ಲ ಅನ್ನುವಂತಹ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಈಗ ಅವ್ರ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಈಗ ಅವ್ರನ್ನ ಪ್ರಶ್ನೆ ಮಾಡೋರು ಯಾರು? ಇನ್ನು ಕೋರ್ಟ್ಗೆ ಹೋಗ್ಬೇಕು. ಹೋಗಿ ಮಾಡ್ಲಿ. ಇದು ಸಮಯ ದಬ್ಬುವ ತಂತ್ರ ಕೂಡ ಆಗ್ತದೆ. ಒಂದು ಸಮಯ ನಾಳೆ ಹೋಗಿ ಕೋರ್ಟ್ ನಾಳೆ ಒಂದು ಸಂದರ್ಭ ಬಂದಾಗ ಇಲ್ಲ ಇದನ್ನು ಸಿಬಿಐ ಕೊಡಿ ಅಂತ ಕೋರ್ಟ್ ಹೇಳ್ಬಹುದು. ಹೇಳೋಷ್ಟೊತ್ತಿಗೆ ಇನ್ನೊಂದು ವರ್ಷ ಆಗಿರುತ್ತೆ. ಅಷ್ಟೊತ್ತಿಗೆ ಇವರು ಮುಖ್ಯಮಂತ್ರಿ ಆಗಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಅಥವಾ ಆವತ್ತು ಆದ್ರೆ ಅದು ಇನ್ವೆಸ್ಟಿಗೇಟ್ ಆಗೋಷ್ಟೊತ್ತಿಗೆ ಸರ್ಕಾರವೇ ಹೋಗಿರುತ್ತೆ. ಅಂದ್ರೆ ಸತ್ಯ ಹೊರಗೆ ಬರೋದಿಲ್ಲ ಅಂತೀರಾ ಚಲವಾದಿ ನಾರಾಯಣಸ್ವಾಮಿ ಅವರೇ? ಅಲ್ಲಲ್ಲ, ಆ ರೀತಿ ಇದನ್ನ ಎಷ್ಟು ಸಾಧ್ಯವೋ ಅಷ್ಟು ಮುಂದೂಡ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅವರು. ಅಂದ್ರೆ ಕಾಲಹರಣ ಆಗ್ಬಿಡ್ಲಿ ಅಂತ. ಆದ್ರೆ ಇಲ್ಲಿ ನ್ಯಾಯ ಸಿಗಬೇಕು ಅನ್ನೋದಾದ್ರೆ ಸಿಬಿಐಗೆ ಕೊಡ್ಬೇಕು. ಸತ್ಯ ಏನು ಅಂದ್ರೆ ಒಂದು ಹೇಳ್ತೇನೆ, ಈಗ ಎಲ್ಲಿ ಒಂದು ಕೊಲೆ ಆಯ್ತು, ಆದ್ರೆ ಅಲ್ಲಿ ಬಾಡಿ ಬಿದ್ದಿದೆ, ಎಲ್ರಿಗೂ ಗೊತ್ತು, ಎಲ್ರೂ ನೋಡಿದ್ದಾರೆ. ಆದ್ರೆ ವಿಷಯ ಏನಂದ್ರೆ ಆದ್ರೆ ಯಾರು ಮಾಡಿದ್ರು ಅನ್ನೋದು ಸಾಕ್ಷಿ ಇಲ್ಲ ಅಂತೇಳಿ ನೀವು ಕೇಸ್ ಮುಚ್ಚಾಕೋದಾದ್ರೆ ಅಲ್ಲಿಗೆ ಕೊಲೆ ಆಗ್ಲಿಲ್ಲ ಅಂತ ಆಯ್ತಾ? ಇಷ್ಟೇ. ಇದು ಸತ್ಯ ಹೊರಗೆ ಬರ್ಬೇಕಂತಂದ್ರೆ ಸಿಬಿಐ ಕೊಡ್ಬೇಕು ಅಷ್ಟೇ. ಎಸ್, ಥ್ಯಾಂಕ್ ಯು ಚಲವಾದಿ ನಾರಾಯಣಸ್ವಾಮಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಈಗ MLC ರವಿಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ತೆ ಮೇಡಮ್. ಮೂಡಾ ಹಗರಣದಲ್ಲಿ ಸಿಎಂ ಸೇರಿ 4 ಜನ ಆರೋಪಿಗಳು ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ, ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ನಿರೀಕ್ಷಿತವಾಗಿದೆ ಮೇಡಮ್. ಈ ವಿಷಯದಲ್ಲಿ ಒಂದ್ಸರಿ ಹೈಕೋರ್ಟ್ ಆಲ್ರೆಡಿ ಹೇಳಿದೆ. ನಾಗಪ್ರಸನ್ನ ಜಡ್ಜ್ ಅವರು ಹೇಳಿದ್ದಾರೆ ಏನಂತ, ಇದ್ರೊಳಗಡೆ 14 ಸೈಟ್ಗಳನ್ನ ತೆಗೆದುಕೊಂಡಿರೋದು ಹೌದು. ಅದ್ರೊಳಗಾದ ಅವ್ರ ಪತ್ನಿ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಅವತ್ತು ವಿಪಕ್ಷ ನಾಯಕರಾಗಿದ್ದಾಗ ಪ್ರಭಾವ ಬೀರಿದ್ದಾರೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಜಡ್ಜ್ಮೆಂಟ್ ಅಲ್ಲಿ. ಈಗ ಉದಾಹರಣೆಗೆ ಯಾವುದು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟ ಕ್ಷಣಕ್ಕೆ ಅವರು ಏನು ಅಪರಾಧಿ ಅಲ್ಲ
ಅಂತಕ್ಕಂಥದ್ದು, ಆರೋಪಿ ಅಲ್ಲ, ಅಪರಾಧಿ ಅಲ್ಲ ಅಂತಕ್ಕಂಥದ್ದು ಸರಿಯಲ್ಲ. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಆಯ್ತು ನೀವು ಬಹಳ ಪ್ರಾಮಾಣಿಕರಲ್ಲ, ಯಾಕೆ ಸಿಬಿಐ ಕೊಡಬಾರ್ದು? ಲೋಕಾಯುಕ್ತ ನಿಮ್ ಕೈಯಲ್ಲಿದೆ. ಲೋಕಾಯುಕ್ತ ನಿಮಗ್ ಬೇಕಾದಾಗ ತೆಗಿಯೋದು, ನಿಮಗೆ ಬೇಡವಾದಾಗ ಮುಚ್ಚೋದು ಮಾಡಿದಿರಿ ನೀವು ಆಲ್ರೆಡಿ. ಈಗ ನಿಮಗೆ ಬೇಕಾಗಿದೆ, ಯಾಕೆ ನಿಮಗೆ ಈ ತರ ಕ್ಲೀನ್ ಕಿಟ್ ಕೊಡ್ಬೇಕಾಗಿತ್ತು, ಅದಕ್ಕೆ ನೀವು ಇಟ್ಕೊಂಡಿದ್ದೀರಾ. ಬಿಜೆಪಿ ಗವರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಅದನ್ನ ಮುಚ್ತೀರಾ. ಅದಕ್ಕೆ ನಾನೇನ್ ಹೇಳ್ತಾ ಇದ್ದೇನೆ, ಕೊಡಿ ನೀವು ಸಿಬಿಐಗೆ. ನೀವು ಬಹಳ ಪ್ರಾಮಾಣಿಕರಲ್ಲ, ಯಾಕೆ ಎದುರ್ಕೊಳ್ತೀರಾ? ನಿಮಗೆ ಧೈರ್ಯ ಇದ್ರೆ, ವಿಶ್ವಾಸ ಇದ್ರೆ, ಭರವಸೆ ಇದ್ರೆ, ಕಾನ್ಫಿಡೆನ್ಸ್ ಇದ್ರೆ ಯಾಕೆ ಎದುರ್ಕೊಳ್ತೀರಾ? ಕೊಡಿ ಸಿಬಿಐಗೆ. ಆದ್ರಿಂದ ನಾನು ಈಗಲೂ ಕೂಡ ಆಗ್ರಹ ಪಡಿಸ್ತೇನೆ, ಸಿದ್ದರಾಮಯ್ಯ ಅವರು 100ಕ್ಕೆ 200% ತಪ್ಪು ಮಾಡಿದ್ದಾರೆ. ಅಷ್ಟೇ ಅಲ್ಲ, 14 ಸೈಟ್ಗಳನ್ನ ತೆಗೆದುಕೊಂಡಿರೋದು ಅಷ್ಟೇ ಅಲ್ಲ, 100 ಜನರಿಗೆ ಈ ತರ ಸೈಟ್ಗಳನ್ನ ಅಕ್ರಮವಾಗಿ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಆಗ್ಬೇಕು ಅಂತ ಹೇಳಿ, ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಕೊಡಬೇಕು, ಉನ್ನತ ತನಿಖಾ ಸಂಸ್ಥೆಗೆ ಕೊಡಬೇಕು. ತನ್ನ ಕೈ ಕೆಳಗಡೆ ಇರ್ತಕ್ಕಂಥ ತನಿಖಾ ಸಂಸ್ಥೆಗೆ ಕೊಡಬಾರದು. ದೂರುದಾರ ಸ್ನೇಹಮಯಿ ಕೃಷ್ಣ ಎಷ್ಟೊಂದು ದಾಖಲೆಗಳನ್ನ ಕೊಟ್ರು, ಆದ್ರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಲೋಕಾಯುಕ್ತ ಹೇಳ್ತಾ ಇದೆ. ಇದ್ರ ಜೊತೆಗೆ ತನಿಖೆಗೆ ಅರ್ಹವಲ್ಲದ ಕೇಸ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದೆ. ಎಸ್, ರವಿಕುಮಾರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಥ್ಯಾಂಕ್ ಯು ಸೋ ಮಚ್ ರವಿಕುಮಾರ್ ಅವರೇ. ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದ ಹಾಗೆ 4 ಆರೋಪಿಗಳಿಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಮೂಡ ಅಕ್ರಮದ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್. ನಾಳೆ ಜನಪ್ರತಿನಿಧಿ ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಲಿದೆ ಲೋಕ. ಆರೋಪಿ 1ರಿಂದ 4ರವರೆಗೆ ಅವರ ಮೇಲಿನ ಆರೋಪ ಏನಿದೆ ಅದು ಸಾಬೀತಾಗಿಲ್ಲ. 2016ರಿಂದ 2024ರವರೆಗಿನ 50-50 ಅನುಪಾತದ ಅಡಿಯಲ್ಲಾದಂತಹ ಅಕ್ರಮ, ಆ ಅಕ್ರಮಕ್ಕೆ ಸಾಕ್ಷ್ಯ ಇಲ್ಲ. ಮೂಡ ಕೇಸ್ನಲ್ಲಿ 4 ಆರೋಪಿಗಳಿಗೆ ಲೋಕಾಯುಕ್ತ ಈಗ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿಎಂ ವಿರುದ್ಧದ ದೂರು ತನಿಖೆ ನಡೆಸಲು ತಕ್ಕದ್ದಲ್ಲ ಅಂತ ಲೋಕಾಯುಕ್ತ ಅಭಿಪ್ರಾಯಪಟ್ಟಿದೆ. ಮಾಹಿತಿ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆಯಿಂದ ದೂರು ನೀಡಲಾಗಿದೆ. ಕ್ರಮ ಜರುಗಿಸಲು ಆಗದಂತಹ ಪ್ರಕರಣ ಇದು ಅಂತ ಲೋಕಾಯುಕ್ತ ಶರ ಬರೆದಿದೆ. ಈ ಪ್ರಕರಣದ ಮೂಡ ಪ್ರಕರಣದ ಆರೋಪಿ 1ರಿಂದ ಆರೋಪಿ 4ರವರೆಗಿನ ಆರೋಪಿಗಳ ಮೇಲಿನ ಆರೋಪ ಸಾಬೀತಾಗಿಲ್ಲ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಳ್ತಾ ಇದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016ರಿಂದ 2024ರವರೆಗಿನ 50-50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನಗಳನ್ನ ನೀಡಿರುವ ಆರೋಪಗಳ ಬಗ್ಗೆ ಹೆಚ್ಚುವರಿ ತನಿಖೆ ನಡೆಸಿ ಅಂತಿಮ ವರದಿಯನ್ನ ಘನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು. ಲೋಕಾಯುಕ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೊಟ್ಟಂತಹ ನೋಟಿಸ್ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ. ಸಾಕ್ಷ್ಯಾಧಾರಗಳ ಕೊರತೆ ಅಂತ ಈ ಪ್ರಕರಣ ಕಂಡು ಬರ್ತಾ ಇದೆ. ಈ ವರದಿಯನ್ನ ವಿರೋಧಿಸೋದಾದ್ರೆ ಈ ನೋಟಿಸ್ ತಲುಪಿದ 1 ವಾರದ ಒಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅರ್ಜಿ ಹಾಕಬಹುದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.